ಭಾರತೀಯ ಬ್ಯಾಂಕುಗಳಲ್ಲಿ, ಇನ್ಶೂರೆನ್ಸ್ ಕಂಪನಿಗಳಲ್ಲಿ, ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಕ್ಲೇಮ್ ಆಗದೇ ಇರುವ ಹಣ ಲಕ್ಷ ಕೋಟಿ ಮೀರುತ್ತದೆ. ಈ ಹಣವನ್ನು ಹಕ್ಕುದಾರರಿಗೆ ಮರುಳಿಸಬೇಕೆಂದು ಸರ್ಕಾರ ಪಣ ತೊಟ್ಟಿದೆ. ಅಂತೆಯೇ ನಿಮ್ಮ ಹಣ ನಿಮ್ಮ ಹಕ್ಕು ಎನ್ನುವ ಅಭಿಯಾನವನ್ನು ನಡೆಸುತ್ತಿದೆ. ಜನರ ದುಡ್ಡು ಜನರಿಗೆ ತಲುಪಿಸಬೇಕು ಎನ್ನುವ ಆಶಯದಲ್ಲಿ ಈ ಕಾರ್ಯ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವೈಯಕ್ತಿಕವಾಗಿ ಈ ಕಾರ್ಯದಲ್ಲಿ ಅಪರಿಮಿತ ಆಸಕ್ತಿಯನ್ನು ಹೊಂದಿದ್ದಾರೆ. ಲಿಂಕ್ಡ್ ಇನ್ ನಲ್ಲಿ ಅವರು ನಿನ್ನೆ ಈ ಅಭಿಯಾನದ ಕುರಿತು ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ಮರೆತು ಉಳಿದಿರುವ ಹಣಕಾಸು ಆಸ್ತಿಯನ್ನು ಹೊಸ ಅವಕಾಶವಾಗಿ ಬಳಸಿಕೊಳ್ಳಬೇಕು ಅಂತ ಕರೆ ನೀಡಿದ್ದಾರೆ. ಬ್ಯಾಂಕುಗಳಲ್ಲಿ 78,000 ಕೋಟಿ ರೂಪಾಯಿಗಳಷ್ಟು ಹಣವು ಕ್ಲೇಮ್ ಆಗದೆ ಹಾಗೇ ಉಳಿದಿದೆ. ಇನ್ಶೂರೆನ್ಸ್ ಕಂಪನಿಗಳಲ್ಲಿ 14,000 ಕೋಟಿ ರೂಪಾಯಿ, ಮ್ಯೂಚುವಲ್ ಫಂಡ್ಗಳಲ್ಲಿ 3,000 ಕೋಟಿ ರೂಪಾಯಿ ಹಣ ಕ್ಲೇಮ್ ಆಗಿಲ್ಲ. ಷೇರುಗಳು ಡಿವಿಡೆಂಟ್ ಕ್ಲೇಮ್ ಆಗದೇ ಇರುವುದು ಬರೋಬ್ಬರಿ 9,000 ರೂಪಾಯಿ ಕೋಟಿ ಇದೆ ಅಂತ ಪ್ರಧಾನಿಗಳು ಈ ಮಾಹಿತಿಯನ್ನು ಲಿಂಕ್ಡ್ ಇನ್ ನಲ್ಲಿ ಹಂಚಿಕೊಂಡಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.